ಅಲ್ಕಣ ಸಣ್ಣಮ್ಮ, ನೋಡ್ದೆ ಎಂಥ ಕೆಲಸ ಐತಿ. ಅದೇ ಅವ್ನು ಕಾನ್ ತಪ್ಪಿದ್ನಲ್ಲ, ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯವ್ರಂತೆ. ಅಯ್ಯೋ ದೇವ್ರೇ, ಸೆನಕೆ ಇದ್ನಲ್ಲ ಜಯಪ್ಪ, ಯಾಕೆ ಏನಾತಂತಿ? ಅದು ಯಾತೋ ಲೋ ಬಿ ಪಿನೋ ಏನೋ ಆಗೈತಂತ ಕಣಜ್ಜಿ. ನನಗೂ ಗೊತ್ತಿಲ್ಲ. ಹೊಲ್ತಾಗೇನ ಕೆಲಸ ಮಾಡ್ತಿದ್ನಂತೆ, ಹಂಗೇನ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ನಂತ ಕೆಳಗೆ. ತಿರ್ಗಿ ಆಸೆಲರ್ ನೋಡ್ಕೊಂಡು ತಗೊಂಡೋಗಿ ತುಮಕೂರಾಗ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯವ್ರಿ. ಆ ಕಾನ್ ತಪ್ಪು ನೆಂಟಿ ಓಡೋಕ್ಕಿದ್ಲು ಬಸ್ ಸ್ಟ್ಯಾಂಡ್ ಕಡೆಗೆ. ಅದಕ್ಕೆ ನಾನು ಯಾಕಲ್ಲ ಅಮ್ಮಣ್ಣಿ ಹಿಂಗೆ ಓಡೋಕ್ಕೆ ಅಂತ ಕೇಳಿದ್ಕೆ, ಈಗಳಜ್ಜಿ ಹಿಂಗಾದ್ರಿಂಗೆ ಅಂತಾನೆ ಎಲ್ಲ ಹೇಳಿಳು. ಯಾತ್ರು ಕಾಯಿಲೆನ ಕಡೆಜ್ಜಿ ಇವಾಗಂತೂ ಗೊತ್ತಿಲ್ಲ. ಲೋ ಬಿ ಪಿ ಅಂತಾರಮ್ಮ. ನಮಗದು ಯಾತು ಗಂಧ ಗಾಳಿನೇ ಗೊತ್ತಿಲ್ಲ. ಲೋ ಬಿ ಪಿನೋ ಬಿ ಪಿನೋ ಅಲ್ವೇ? ಅಯ್ಯ ಬಿಡ್ಪುಟ್ರಂಗಜ್ಜಿ ಅದ್ರ ಕತೆ ಯಾತ್ ಕೇಳೋಣ. ಈಗಿನ ಕಾಯಿಲೆಗಳು ಸುಮ್ಕಿರತ್ತೆ. ಈಗಿದ್ದರೆ ಇನ್ನೊಂದು ಶಣಕಿ ಇರಲ್ಲ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ದಿಮ್ಗೆ ಇರ್ತಾರೆ, ನಾಳೆ ಕಾಲೇ ಶಣಕಿಲ್ದಂಗೆ ಆಗಿರ್ತಾರೆ. ಇವತ್ತಿದ್ದಾರೆ ನಾಳೆ ಕಿರಲ್ ಕಣ್ಪುಟ್ರಂಗಜ್ಜಿ. ಯಾರು ಕುಕಂಡು ಮಾತಾಡ್ತಿರೋದು? ಬಂದ ನೋಡಜ್ಜಿ ಕಿವುಡ್ರಂಗಜ್ಜ. ಇವ್ನಿಗೆ ಯಾತು ಹೇಳಿದ್ದೇನು ಕೇಳಿಸಂಗಿಲ್ಲ ಈ ಅಜ್ಜಿಗೆ. ಯಾರು ಅಂತ ಬಂದೇವ್ನಿ. ಹೇಳಿದ್ದೊಂದು ಈಟು ಕೇಳಿಸಲ್ಲಿ ಅಜ್ಜಿಗೆ. ಇಲ್ಲದ್ದೆಲ್ಲ ಮಾತಾಡ್ಕೊಂಡ್ ಬರ್ತಾನೆ. ಯಾಕಜ್ಜ? ನಾನು ಪುಟ್ರಂಗಮ್ಮಲ್ಲಿ. ಯಾರು? ನಮ್ಮ ಪುಷ್ಪಮ್ನೆ ಮಾತಾಡ್ತಿರೋದು? ಅಲ್ಲ ಕಣಜ್ಜೋ, ನಾನು ಪುಟ್ರಂಗಜ್ಜಿ. ಓಹೋ, ಪುಟ್ರಂಗಜ್ಜಿನೋ? ಅಯ್ಯೋ ದೇವ್ರೆ, ಏನ್ ಮಾಡಣಜ್ಜಿ, ಹಾಳಾದ ಕಿವೆ ಕೇಳಿಸಲ್ಲ ನಂಗೆ. ನಾನು ನಮ್ಮ ಪುಷ್ಪಮ್ಮ ಅನ್ಕಂಡು. ಇನ್ನೊಬ್ರಿರೋರು ಯಾರು? ಇನ್ನೊಬ್ರಿರೋರು ಸಣ್ಣಜ್ಜಿ. ಸಣ್ಣಜ್ಜಿನ ಕುತ್ಕೊಂಡು ಮಾತಾಡ್ತಿದ್ದೀವಿ. ಇದ್ಯಾಕೆ ಕನ್ನಡ ಕಾಯ್ಕೆಮ್ಮ ಇದ್ದ ಆಪ್ರೇಷನ್ ಮಾಡಿಸ್ಕೊಂಡಿದ್ದ ಕಣ್ಗೆ? ಹೆಣ್ಣು ಸಿಗ್ಲಿಲ್ಲ ಕಣಜ್ಜಿ. ಹುಡ್ಕಾಡ್ತಿದೀವಿ ನಮ್ಮ ಹುಡುಗ ಹೆಣ್ಣು ಸಿಗ್ಲಿಲ್ಲ, ಏನೂ ಇಲ್ಲ. ಹುಡ್ಕಾಡ್ತಾ ಇದ್ದೀವಿ ಇನ್ನೂನು. ಎಲ್ಲ ನೀನು ಮನಕಾಯಿ ಹೋಗೋಗ ಹೆಣ್ಣಲ್ಲ ಕಣಜ್ಜೋ, ಕಣ್ಣು. ಯಾಕೆ ಕಣ್ಣಿಗೆ ಆಪ್ರೇಷನ್ ಆಗೈತೆ ನಿನಗೆ? ಕಣ್ಣೇನಜ್ಜೆ, ನನಗೆ ಹೆಣ್ಣು ಅಂದಂಗಾತು. ಅದೇ ನಮ್ಮ ಹುಡುಗಿಗೆ ಹೆಣ್ಣು ಹುಡುಕ್ತಿದ್ದೀವಲ್ವೇ, ನೀನು ಕಣ್ಣು ಅಂದಿದ್ದು ನನಗೆ ಹೆಣ್ಣು ಮಂಗೆ ಕೇಳಿಸ್ತು ಕಣಜ್ಜಿ. ಹ್ಞೂ ಕಣಜ್ಜೆ, ಮೊನ್ನೆ ಕಣ್ಣು ಆಪ್ರೇಷನ್ ಆದಂಗಾತು. ಪರೆ ಬೆಳಕಣ ಇತ್ತು ಕಣ್ಣಾಗೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ನ, ಯಾತು ಕಾಣಿಸ್ತಿರ್ಲಿಲ್ಲ ಬಿಡು. ತೀರಾ ಮುಂದಿರೋರು ಒಂದು ಈಟು ಕಾಮರು ದೂರದ್ದು ಯಾತು ಕಾಣಿಸ್ತಿರ್ಲಿಲ್ಲ. ಈ ರಾತ್ರಿ ಹೊತ್ನಾಗ ಟಿ ವಿ ಹಾಕಿರಿ ಎಲ್ಲ ಕಣ್ಣಕ್ಕೆ ನೀರು ಎರಸ್ತಂಗೆ ಆಗೋದು. ಮಂಜು ಕಣಜ್ಜಿ. ಎಲ್ಲ ಕಣ್ಣಕ್ಕೆಲ್ಲ ನೀರು ತುಂಬ್ಕಣಂಗಾಗಿ ಯಾತು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಹುಡುಗಿದ್ದನು, ಯಪ್ಪ ನಡಿಯಪ್ಪ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಫ್ರೀಯಾಗಿ ಕಣ್ಣು ಆಪ್ರೇಷನ್ ಮಾಡ್ತಾರೆ ಅಂತ ಅಂದ. ಹೋಗಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದಿದ್ದೀನಿ. ಒಂದೇ ಕಣ್ಣಿಗೆ ಮಾಡಿರೋದು, ಇನ್ನೊಂದು 2-3 ತಿಂಗಳು ಬಿಟ್ಟು ಇನ್ನೊಂದು ಕಣ್ಣಿಗೆ ಮಾಡ್ತಾರಂತೆ. ಅದಕ್ಕೆ ಧೂಳು ದುಮ್ಮು ಬೀಳಬಾರ್ದು ಅಂತಾನೆ ಕರೆಯೋದೊಂದು ಕನ್ನಡಕ ಕೊಟ್ಟೆವ್ರಿ. ಇನ್ನೇನಜ್ಜ ಸಮಾಚಾರ? ಏನು ಪುಟ್ರಂಗಜ್ಜಿ, ಯಾಕೆ ಹೇಳಿದ್ದು? ಇನ್ನೊಂದು ತಿರ್ಗೇಳು. ಏನೂ ಇಲ್ಲ. ಹೋಗಿ ಅಡುಗೆ ಆಗಿದ್ರೆ ಉಂಡು ಮನಿಕೆ ಹೋಗಿ. ಒಳ್ಳೆ ಚೆನ್ನಾಗಿ ಕೇಳ್ಚ ಕಣಜ್ಜಿ ನೀನು. ಈಟತ್ಗೆನ ಉಂಡು ಮನಿಕೆ ಮಕ್ಕ ಹಾಕೈತೆ. ಏನೋ ಕಿವುಡ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲು ತೋಪಲ್ಲದ್ದೆಲ್ಲ ಹೇಳ್ಚ ನೀನು. ಈಟೊತ್ತಿಗೆನ ಮನಿಕೆ ಮಕ್ಕ ಹಾಕೈತೆ ಪುಟ್ರಂಗಜ್ಜಿ. ವಯಸ್ಸಾಗೈತೆ ಎಂದು ಅತ್ಲು ಇತ್ಲು ಓಡಾಡ್ಕೊಂಡು ಹೋಗೋ ಕ್ಷಣ ಉಂಡು ಮನಿಕೆಂಬ್ತೀನಿ. ಆಮೇಲೆ ಈ ಕಣ್ಣು ಆಪ್ರೇಷನ್ ಆಗಿರೋದ್ರಿಂದನ ಎಲ್ಗೂ ಹೋಗಕ್ಕೆ ಭಯ ಒಟ್ಟು. ಧೂಳು ದುಮ್ಮು ಬೀಳ್ತೈತೆ ಎಂದು ನಾನು ಎತ್ಲು ಹೋಗಲ್ಲ. ಮನೆ ಆತು ನಾನಾತು. ಒಳ್ಳೆ ಕೆಲಸ. ಎಲ್ಗೂ ಹೋಗ್ಬೇಡ, ಸುಮ್ಮ ಮಂತಾಗೆ ಇರು. ಕೆಲಸನೂ ಇಲ್ಲ, ಕಾರ್ಯನೂ ಇಲ್ಲ ಕಣಜ್ಜಿ. ಏನು ಕೆಲಸ ಮಾಡೋಣ? ಸುಮ್ಮನೆ ಅದೇ ಕಣ್ಣು ಆಪ್ರೇಷನ್ ಆಯ್ತಲ್ಲ, ತುತ್ತ ಭತ್ತ ಉಂಡ್ಬಿಟ್ಟು ಸುಮ್ಮ ಕೂಕಮದ ಅಷ್ಟೇನು, ಏನು ಕೆಲಸ ಮಾಡಲ್ಲ. ನಾನೇನು ಹುಡುಗನೆ ಕೆಲಸ ಮಾಡಾಕಿ? ಸಣ್ಣಜ್ಜಿ ಕೇಳಿಸ್ಕೊಂಡೆ ಈ ವಜ್ಜನ ಮಾತುಗಳನ್ನ. ನಾನೊಂದು ಹೇಳಿರಿ ಈ ವಜ್ಜನೆ ಒಂದು ಹೇಳ್ತಾನೆ ಕಿವುಡಜ್ಜ. ಅದಕ್ಕೆ 100 ತುಂಬ ಕಿವುಡ ಅಂತಾರೆ. ನಾನು ಒಳ್ಳೆ ಕೆಲಸ ಅಂತ ಅಂದ್ರಿ ನಾನು ಯಾಕೆ ಮಾಡೋಣ ಕೆಲಸನ? ನಾನೇನು ಹುಡುಗನೆ ಅಂಬದು ನೋಡ ಜೀವನ. ಈ ಅಪ್ಪ ಏಟ್ ಹೇಳಿರೂ ಕೇಳಿಸಲ್ಲ. ಸುಮ್ಮನೆ ಅದಕ್ಕೆ ನಾನು ಅಯ್ಯಪ್ಪ ಆತನ ಮಾತಾಡ್ಕೊಂಬ್ಲೇಮ್ ಸುಮ್ಮನೆ ಇರ್ತೀನಿ. ಅಲ್ಲ ಕಣ್ಪುಟ್ರಂಗಜ್ಜಿ,
ಇದ್ಯಾಕೆ ಇದಕ್ಕಿದ್ದಂಗೆನ ಮುಂದಕ್ಕೆ ಹೋಗಿ ಆ ಕಡೆಕ ಒಜ್ಜಿತಾಗ ಮಾತಾಡ್ತಿದೀಯ? ನಂತಾಗ ಮಾತಾಡಲ್ವೇ ನೀನು? ನಿಂತಾಗ ಮಾತಾಡಿರೆ ನಾನು ತಲೆ ಕೆಟ್ಟೋಕೈತಿ. ಹಾಂ ಅಲ್ಲ ಕಣಜ್ಜಿ, ಆಗ್ಲೇ ಹೇಳೋದಲ್ವೇ ತಲೆನೈತಿ ಐತಿ ಅಂತಾನೆ. ನೋಡು, ತಲೆನೋವು ಅಂಚಲ್ಲ, ನಂತ ಒಂದು ಮಾತ್ರಿತ್ತು, ಕೊಡ್ತಿದ್ದೆ. ಯಾಕೆ ತಲೆನೈತೇನಜ್ಜಿ? ನೀನು ಪಾಯಿಸ್ಕೊಳೋಗ ತಲೆನಯ್ಯಲ್ಲ ಕಣಜ್ಜೋ, ತಲೆನಯ್ಯಲ್ಲ. ನಿಂತಾಗ ಮಾತಾಡ್ತಿದ್ರೆ ತಲೆ ಕೆಟ್ಟು ಮೆಟ್ಟಿಡಿತೈತೆ ಅಂದೆ. ಹ್ಞೂ ಇದ್ಯಾಕಜ್ಜಿ ಮೆಟ್ಟು ಪಟ್ಟು ಅಂತೀಯ? ಹಾಂ, ನನಗೂ ಒಂದು ಜೊತೆ ತಾಂಬರ್ಬೇಕು ಸಿರಾಕ್ ಹೋದಾಗ ಹೇಳು. ಮೆಟ್ಟು ನನಗೂ ಒಪ್ಪೂಟ ಇಲ್ಲ, ಒಂದು ಜೊತಿನ ತಗೊಂಬರ್ಬೇಕು. ಅಯ್ಯೋ ರಾಮ ದೇವ್ರೇ ಭಗವಂತ, ಹೋಗತ್ತ ಈ ವಜ್ಜಂತ ಮಾತಾಡಿ ಸಾಕಾದಂಗೆ ಆಕೈತಿ ನನಗೆ. ಇದ್ಯಾಕೆ ಪುಟ್ರಂಗಜ್ಜಿ ರಾಮ ಕೃಷ್ಣ ದೇವರು ಅಂತೀಯ? ಹಾಂ, ಯಾಕೆ ಏನಾಯ್ತು ನಿನಗೆ? ಇನ್ನೂ ಏನೂ ಆಗಿಲ್ಲ. ನಿಂತ ಹಿಂಗೆ ಮಾತಾಡ್ತಿದ್ರೆ ನಂತ ತಲೆ ತಿಕ್ಲಿಡಿಯೋದು ಗ್ಯಾರಂಟಿನೇನ. ಅದಂಗ ಗಾದಿ ಹೇಳ್ತಾರಲ್ಲ, ಕಿವುಡ ಅಂದರೆ ಕವಡೆಕಾಯಿ ಅಂತ ನೀನು. ನಾನೇನ ಒಂದು ಹೇಳಿದ್ರೆ ನೀನೇ ಒಂದು ಮಾತಾಡ್ಕೊಂಬ. ನಾನು ನಿಂತ ಏನು ಬಡ್ಕೊಂಡು ಸಾಯನ ಹೋಗತ್ ಸುಮ್ಮನತ್ತ. ಯಾರು ಪುಟ್ರಂಗಜ್ಜಿ ಸತ್ತೋಗಿರೋದು? ಯಾತ ಸಾವು ಗೀವು ಅಂತಿದ್ಯಾ? ಯಾರು ಸತ್ತೋಗಿರೋದು? ಯಾರು ಸತ್ತಿಲ್ಲ ನೋಡು. ಯಾತನತ ಬಡ್ದು ಬಿಡ್ತೀನಪ್ಪ ಅತ್ತ ಬಂದಿಲ್ಲಿ. ನಾನೊಂದು ಹೇಳಿದ್ರೆ ನೀನೇ ಒಂದು ಅರ್ಥ ಮಾಡ್ಕೊಂಡ್ರೆ ಹೋಗಸ್ಕೆತ್ತ ನಿಂತಾಗ ಮಾತಾಡಲ್ಲ. ಅಯ್ಯ ದೇವ್ರೇ, ಬಿಡ್ಪುಟ್ರಂಗಜ್ಜಿ ಅತ್ತ ನಿಂತಾಗ ಮಾತಾಡಲ್ಲ. ನಾನು ಮಂತಾಗ ಒಬ್ಬನೇ ಕೂಕೊಂಡು ಬೇಜಾರಾಗಿತ್ತಲ್ಲ, ನೀನು ಸಣ್ಣಮ್ಮ ಮಾತಾಡ್ತಿರಲ್ಲ ಕೂಕೊಂಡು, ನಾನು ಒಂದು ಕ್ಷಣ ಹೋಗೋಣ ಹೊರ್ತಕ್ಕಿ ಅಂತ ಬಂದಮ್ಮ. ನೀನು ಹಂಗೇನ ಯಾಕ ನನ್ನ ಮೇಲೆ ರೇಗ್ತೀಯ? ಹೋಗ್ತೀನಿ ಬಿಡು, ಅದು ಯಾಕಂಗೆ ಸಿಟ್ಟು ಮಾಡ್ಕೊಂಬ ನನ್ನ ಮೇಲೆ. ನಾನೇನು ಹೋಗೋನ್ನೇ ನಿನ್ನ ಇರು ಮಾತಾಡಿವಿಂತ ಏನು ನಿನಗೆ ಕೇಳಿಸಲ್ಲ. ನಾನು ಯೋಟೇಳಿರು ನನಗೆ ಕಿರಿಸ್ಕೊಂಡು ಗಂಟ್ಲೆಲ್ಲ ಒಣಗೋಯೈತಿ. ಎಲ್ಲನೋ ಶೀತ ಆದಂಗೆ ಆಗಿರ್ಬೇಕು ಕಣ್ ಪುಟ್ರಂಗಜ್ಜಿ, ನಿನಗೆ ಗಂಟ್ಲು ನೋಯ್ತೈತಿ ಅಂತಿದ್ಯಲ್ವೇ? ಶೀತ ಆದಂಗೆ ಆಗಿರ್ಬೇಕು. ಬಿಸಿನೀರು ಕಾಸ್ಕೊಂಡು ಕುಡಿ ಒಂದು ದಿವಸ, ಎದ್ದಳ ಓಟತ್ತಿಗೆ ಸರಿಯಾಗಿರ್ತೈತಿ. ಇಲ್ಲ ಅಂದರೆ ಉಪ್ಪುರ್ದು ಕಾವು ಕೊಟ್ಕ ಗಂಟ್ಲಿಗೆ ಸರಿ ಹಾಕೈತಿ. ದೇವ್ರೇ, ನನಗೆ ಗಂಟ್ಲು ಒಣಿಕ್ಯಣಂಗೆ ಹಾಕೈತಿ. ನಿಂತ ಕಿರ್ಸಿ ಅಂದಿದ್ದು ನಾನು. ಗಂಟ್ಲು ನೈತೈತೆ ಕುತ್ತಿಗೆಗೆ ನೈತೈತೆ ಅಂಬ್ಲಿಲ್ಲ. ನಿಂತಾಗ ಮಾತಾಡಿ ಗಂಟ್ಲು ಹರಿದೋಕೈತಿ ಅಂದಿದ್ದು ಕಣಜ್ಜೋ. ಓಹೋ, ನೀನು ಹೇಳಿದ್ದ ಅದನ್ನ ನನಗೆ ನಿನಗೆಲ್ಲ ನೆಗಡಾದಂಗಾಗಿ ಗಂಟ್ಲು ನೈತೈತಿ ಅನ್ಕೊಂಡಿದ್ದೆ ಕಣಜ್ಜಿ. ಏನ್ ಮಾಡಿ ಚಾಳದ ಕಿವೆ ಕೇಳಿಸಲ್ಲ. ಅಲ್ಲ ಕಣ್ ಪುಟ್ರಂಗಜ್ಜಿ, ಈ ಕಣ್ಣಿಗೆ ಆಪ್ರೇಷನ್ ಮಾಡಿರಲ್ಲ, ಹಂಗೆ ಕಿವಿಗೂ ಮಾಡಲ್ವೇ ಚೆನ್ನಾಗಿ ಕೇಳಿಸಂಗೆ? ಮಾಡ್ತಾರೆ. ಆಸ್ಪತ್ರೆಗೆ ಹೋದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಹೋಗು ನಿನ್ನ ಮಗನ ಕರ್ಕೊಂಡು. ಕಿವಿಗೆ ಅದೇನೋ ಮಿಷಿನ್ ಕೊಡ್ತಾರೆ. ಆ ಮಿಷಿನ್ ಇಕ್ಕೊಂಡ್ರೆ ಕೇಳಿಸ್ತೈತೆ. ಹೋಗು. ಮಿಷಿನ್ನು? ಮಿಷಿನ್ ಏನಾಗಿಲ್ಲ, ಮೋಟ್ರ್ ಚೆನ್ನಾಗೆ ಓಡ್ತೈತೆ ನಮ್ಮ ಹೊಲ್ತಾಗಿ. ಮಿಷಿನ್ನು ಕೆಟ್ಟಿಲ್ಲ, ಯಾತ್ತೂ ಇಲ್ಲ. ಹಾಳಾಗಿ ಹೋಗತ್ತ ನಿನ್ನ ಕೆಪ್ಪರು ಬಡ್ದಿರೋದೇ ಒಳ್ಳೇದಾತ್ ನಿನಗೆ. ಆ ದೇವರು ಕಿವಿ ಕಿತ್ಕೊಂಡ್ಬಿಟ್ರದೇ ಒಳ್ಳೇದು ನಿನಗೆ. ಹೋಗತ್ತ ಕಿವಿ ಕೇಳಿಸಂಗಿದ್ದಿದ್ರೆ ಊರೆಲ್ಲ ಹಾಳು ಮಾಡ್ಕೊಂಬತ್ತಿದ್ದೆ. ಹೋಗಜ್ಜಾತ್ತ ನಿಂತ ಮಾತಾಡೋದಕ್ಕೇನು ಸುಮ್ಮನಿರೋದು ಒಳ್ಳೇದತ್ತ. ಕಿವಿಗೆ ಮಿಷಿನ್ ಹಾಕಿಸ್ಕೊಳಜ್ಜ ಅಂತಂದ್ರೆ ಹೊಲ್ತಗಳು ಮೋಟ್ರ್ ಕೆಟ್ಟಿಲ್ಲ, ಮಿಷಿನ್ ಚೆನ್ನಾಗಿ ಕೊಡ್ತೈತಿ ಅಂತಾನೆ. ನಿನ್ನ ಮಿಷಿನ್ ಚೆನ್ನಾಗಿ ಕೊಡ್ತೈತೋ ಇಲ್ವೋ? ಹೋಗಜ್ಜಾತ್ತ ಇಲ್ಲಿಂದ ಅತ್ತ. ನೋಡ್ದೇನಜ್ಜ ಅಜ್ಜನ್ನ ಕಿವುಡಜ್ಜನ್ನ ಯೋಟ್ ಬಡ್ಕಮ್ಮನ. ಕಿವಿಗೊಂದು ಮಿಷಿನ್ ಹಾಕಿಸ್ಕೊಳಜ್ಜ ಚೆನ್ನಾಗಿ ಕೇಳ್ತೈತಿ ಅಂದರೆ ಹೊಲ್ತಗಳು ಮೋಟ್ರ್ ಪಂಪು ಚೆನ್ನಾಗಿ ಕೊಡ್ತವೆ ಅಂತ ಹೇಳ್ತಾನಲ್ಲ ಈ ಅಜ್ಜ. ನಾನು ಏನು ಬಡ್ಕೊಂಡು ಸಾಯನ್ ಹೇಳು? ಕೇಳಿಸ್ಕೊಂಡ್ರೆ ಈಗ ಇಂಥ ಕಿವುಡುಗಳು ನಿಮ್ಮೂರಾಗ ಒಯ್ದಾವೆ. ಯಾರನ್ನ ಇದ್ದರೆ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ, ಮರಿಬೇಡ್ರಿ.